ಮಗುವಿಗೆ ಸಿಂಧೂರಿ ಎಂದು ಹೆಸರಿಟ್ಟು ನಾಮಕರಣ ಮಾಡಿದ ದೇಶಪ್ರೇಮಿ ದಂಪತಿ. ಮಗಳಿಗೆ ಸಿಂಧೂರಿ ಹೆಸರಿಟ್ಟು ದೇಶಪ್ರೇಮ ಮೆರೆದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬಿಆರ್ ಕೊಪ್ಪಲು ಗ್ರಾಮದ ಸೋಮಶೇಖರ್ ಹಾಗೂ ಹರ್ಷಿತಾ ದಂಪತಿ. ದಂಪತಿಗಳು ಮಗುವಿಗೆ ಸಿಂಧೂರಿ ನಾಮಕರಣ ಮಾಡಿದ್ದಕ್ಕೆ ಮಂಡ್ಯ ರಕ್ಷಣಾ ವೇದಿಕೆ ಸಂಘಟನೆ ಸಂಭ್ರಮಾಚರಣೆ. ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ಬಾಬುರಿಂದ ದಂಪತಿ ಮನೆಗೆ ತೆರಳಿ ದೇಶಪ್ರೇಮಿ ದಂಪತಿಗೆ ಸನ್ಮಾನ ಮಾಡಿದ ಅಧ್ಯಕ್ಷ ಶಂಕರ್. ಮಗುವಿಗೆ ವಿದ್ಯಾಭ್ಯಾಸದ ನೆರವಿಗೆ 1 ಲಕ್ಷ ಠೇವಣಿ ಇಟ್ಟು ಮಂಡ್ಯ ರಕ್ಷಣಾ ವೇದಿಕೆ ಸಂಘಟನೆ ಆರ್ಥಿಕ ನೆರವು. ಮಗುವಿಗೆ ಸಿಂಧೂರಿ ಹೆಸರಿಟ್ಟಿರುವುದು ಈ ದಂಪತಿಯ ದೇಶಪ್ರೇಮದ ಸಂಕೇತ. ಈ ಮಗು ಮುಂದೆ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕಡ ಓಬವ್ವ ರೀತಿ ದೇಶಭಕ್ತೆಯಾಗಲಿ ಎಂದು ಹಾರೈಕೆ. ತಮ್ಮ ಮಗುವಿಗೆ ಸಿಂಧೂರಿ ಎಂದು ಹೆಸರಿಟ್ಟಿದ್ದೇವೆ, ಆಕೆ ದೇಶ ಸೇವೆಗೆ ಸೈನ್ಯಕ್ಕೆ ಸೇರಿದ್ರೂ ಖುಷಿ ಎಂದ ಪೋಷಕರು. ತಮ್ಮೂರಿನ ಮಗುವಿಗೆ ಸಿಂಧೂರಿ ಎಂದು ನಾಮಕರಣ ಮಾಡಿರೋದು ಊರಿಗೆ ಹೆಮ್ಮೆ ಎಂದ ಸ್ಥಳೀಯರು. ನಾಮಕರಣಕ್ಕೆ ಬಂದು ಹರಿಸಿದ ಮಂಡ್ಯ ರಕ್ಷಣಾ ವೇದಿಕೆ ಸಂಘಟನೆ ಕಾರ್ಯಕರ್ತರಿಗೆ ಸಿಹಿ ಹಂಚಿ ಚಿರೋಟಿ ನೀಡಿ ಸಂಭ್ರಮಿಸಿದ ಕುಟುಂಬ. ಮಂಡ್ಯ ರಕ್ಷಣಾ ವೇದಿಕೆ ಅಂತ ಬಾಗಲಕೋಟೆ ಜನತೆ ಮೂಲಕ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಈ ವಿಚಾರನ ಅವರು ಪಾಪ ಖುದ್ದಾಗಿ ನಮ್ಮ ಮಗುಗೆ ಈ ಥರ ರಾಷ್ಟ್ರಪ್ರೇಮ ಈ ಥರ ಆಪರೇಷನ್ ಸಿಂಧೂರಿ ಅಂತ ಕೇಂದ್ರ ಸರ್ಕಾರದಿಂದ ಪ್ರಧಾನಿಯವರು ಹೆಸರಿಟ್ಟಂಥ ಹೆಸರನ್ನ ನನ್ನ ಮಗಳನ್ನ ಇಡಬೇಕು ಅಂತ ತುಂಬ ಸಂತೋಷಪಟ್ಟು ಈ ಥರ ಬಂದು ವಿಚಾರ ಹೇಳಿದಾಗ ನಾವು ತುಂಬ ಸಂತೋಷ ಆಯಿತು. ಆ ಕಾರಣದಿಂದ ಇವತ್ತು ದಿನ ಆ ಮಗುವಿಗೆ ಒಂದು ಸಿಂಧೂರಿ ಅಂತ ನಾಮಕರಣ ಮಾಡಿ ನಮ್ಮ ಗ್ರಾಮದಲ್ಲಿ ಮತ್ತೆ ಅವರು ದಂಪತಿಗಳು ಏನಿದ್ದಾರೆ ಅವ್ರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತೆ ಇದ್ರ ಜೊತೆಗೆ ನಮ್ಮ ಏನು ಭಾರತ ಮಾತೆಗೆ ಒಂದು ದೇಶ ಪ್ರೇಮಕ್ಕೋಸ್ಕರ ಮಗು ಸಿಂಧೂರಿ ಅಂತ ಏನು ಹೆಸರಿಟ್ರು, ಆ ಮಗುನ ಒಂದು ಭವಿಷ್ಯ ಉಜ್ವಲ ಆಗಿರಲಿ ಅಂತೇಳಿ ನಾವು ಮಂಡ್ಯ ರಕ್ಷಣಾ ವೇದಿಕೆ ಸಂಘಟನೆಗಳೆಲ್ಲ ಸೇರಿ ಒಂದು ಠೇವಣಿ ಇಡುವಂಥ ಮುಖಾಂತರ ಮಗುಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತೇಳಿ ಆ ಯೂನಿಯನ್ ಬ್ಯಾಂಕ್ ಮುಖಾಂತರ ಇದನ್ನು ಈ ಬಾಂಡು ಸಹ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಆ ಮಗುಗೆ ಭಾರತಾಂಬೆ ಶಕ್ತಿ ಕೊಟ್ಟು ಸಾಮರ್ಥ್ಯ ಕೊಟ್ಟು ಮುಂದೆ ದೇಶಕ್ಕೋಸ್ಕರ ಹೋರಾಡೋಂಥ ಶಕ್ತಿ ಕೊಟ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಒನಕೆ ಓಬವ್ವ ರೀತಿ ಒಂದು ಪ್ರಸಿದ್ಧಿ ಆಗಲಿ ಮಗು ಅಂತೇಳಿ ನಮ್ಮ ಗ್ರಾಮಸ್ಥರುಗಳು ಮತ್ತು ಮಂಡ್ಯ ರಕ್ಷಣೆ ಎಲ್ಲ 7 ಕೋಟಿ ಕನ್ನಡಿಗರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ದೇಶ ಪ್ರೇಮವನ್ನು ವ್ಯಕ್ತಪಡಿಸುತ್ತಿದ್ದರು. ದೇಶ ಪ್ರೇಮ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ತಮ್ಮ ಮಗುವಿಗೆ ಸಿಂಧೂರಿ ಅಂತ ಹೆಸರಿಟ್ಟು ಮಗುವಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಸರ್, ನಮ್ಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ತಾಲೂಕಿನ ಬಾಗಲಕೋಟೆ ಗ್ರಾಮದಲ್ಲಿ ಒಂದು ಹರ್ಷಿತಾ ಸೋಮಶೇಖರ್ ದಂಪತಿಗಳು ನಮ್ಮ ಮಂಡ್ಯ ರಕ್ಷಣಾ ವೇದಿಕೆ ನಮ್ಮ ಮಗುಗೆ ಒಂದು ದೇಶ ಪ್ರೇಮ ಮರೆಯೋದಕ್ಕೋಸ್ಕರ ಇದು ಒಂದು ಹುಡುಗಿಗೆ ಒಂದು ಕೇಂದ್ರ ಸರ್ಕಾರದಲ್ಲಿ ಏನು ಆಪರೇಷನ್ ಸಿಂಧೂರ ಅಂತ ಮಾಡಿದ್ರು, ಅದೇ ಹೆಸರಲ್ಲಿ ನಮ್ಮ ಮಗುಗೆ ಸಿಂಧೂರಿ ಹೆಸರಿಸಬೇಕು ಅಂತ ಹೇಳಿ ನಮ್ಮ ಬೀದಿಲಿರೋಂಥ ಇವರು ಹೇಳಿದ್ರು. ನಮಗೆ ತುಂಬ ಸಂತೋಷ ಆಯಿತು. ನಾವು ಸಹ ಇವತ್ತು ಮಂಡ್ಯ ರಕ್ಷಣಾ ವೇದಿಕೆ ಸಂಘಟನೆಗಾರರು ಎಲ್ಲ ದೇಶ ಪ್ರೇಮದಿಂದ ಆ ಮಗುಗೆ ಒಂದು ದಂಪತಿಗಳಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಮತ್ತು ಆ ಮಗುನ ಉಜ್ವಲವಾಗಿ ಭವಿಷ್ಯ ಇರಲಿ ಅಂತೇಳಿ ನಮ್ಮ ಸಂಘಟನೆಗಳ ಸೇರಿ ಒಂದು ಆರ್ಥಿಕವಾಗುವಂಥ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತೇಳಿ ಅದನ್ನು ನೆರವು ಮಾಡಿದ್ದೀವಿ. ಇಂಥ ಸ್ವಾಭಿಮಾನ ರಾಷ್ಟ್ರಪ್ರೇಮ ನಮ್ಮ ಜಿಲ್ಲೆ ರಾಜ್ಯದಂತ ಬೆಳಿಬೇಕು. ಮತ್ತು ಇಂಥ ಏನು ಹೆಸರಿಡ್ತಾರೆ ಮಕ್ಕಳಿಗೆ ಅಂಥವ್ರಿಗೆ ಸಂಘ ಸಂಸ್ಥೆಗಳು ನೆರವು ಮಾಡಿ ನಮ್ಮ ದೇಶ ಪ್ರೇಮ ಇನ್ನೂ ಎತ್ತರಕ್ಕೆ ಹೋಗಬೇಕು. ಮತ್ತು ಹೊರ ದೇಶಗಳಿಗೆ ಪಾಕಿಸ್ತಾನ ಆಗಿರ್ಬೋದು, ಹೊರಗಡೆ ಈ ವಿರುದ್ಧ ದೇಶಗಳು ಒಂದು ಹೇಳೋದೇನೆಂದರೆ ನಮ್ಮ ದೇಶ ತುಂಬ ಶಕ್ತಿಶಾಲಿಯಾಗಿದೆ, ಬಲಿಷ್ಠ ಆಗಿದೆ. ಯಾವುದೇ ದಬ್ಬಾಳಿಕೆಗೆ ಆಗಲಿ, ದೌರ್ಜನ್ಯಕ್ಕೆ ಆಗಲಿ, ಯಾವುದೇ ಒಂದು ಬಾಂಬ್ ಬೆದರಿಕೆಗೆ ಎದುರಲ್ಲ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಡಿ ಕೇಂದ್ರ ಸರ್ಕಾರ ಮೋದಿಯವರಿಗೆ ನಾವು ಸಹಕಾರ ನೀಡ್ತೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ಸಿಂಧೂರಿ ಅಂತ ಹೆಸರಿಟ್ಟಿದ್ದೀವಿ, ಆ ಮಗು ಭವಿಷ್ಯದಲ್ಲಿ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಆ ರೀತಿ ಒಂದು ಹೆಸರು ಮಾಡಿ ದೇಶ ಪ್ರೇಮನ ಮೆರೀಲಿ, ತಮ್ಮ ದೇಶನ ಉಳಿಸ್ತೀವಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಆ ದಂಪತಿಗಳು ಸಹ ಆ ಮಗು ಮುಂದಿನ ಭವಿಷ್ಯದಲ್ಲಿ ಏನಾದ್ರು ಒಂದು ಮಿಲಿಟ್ರಿಗೆ ಆಗಲಿ, ಆರ್ಮಿಗೆ ಆಗಲಿ, ದೇಶ ಸೇವೆಗೆ ನಾವು ಸೇರಿದೆ ಆದರೆ ನಮ್ಮ ಮಗುನ ದೇಶ ಸೇವೆ ಸೇರಿಸಿ ಅನ್ನೋದನ್ನು ಇವತ್ತು ಸಹ ಹೇಳ್ತಾ ಇರೋದು ನಮ್ಗೆ ತುಂಬ ಖುಷಿಯಾಗಿದೆ. ಬಿ ಶಂಕರ ಬಾಬು, ಮಂಡ್ಯ ರಕ್ಷಣಾ ವೇದಿಕೆಯಿಂದ.